ಯುರೋಪಲ್ಲಿ ಟಿಪ್ಪು ಮೊಮ್ಮಗಳ ಆರ್ಭಟ, ಹಿಟ್ಲರ್ಗೂ ವಂಚಿಸಿದ್ದ ಭಾರತೀಯ ಸುಂದರಿ, ಎಲ್ಲವನ್ನೂ ಗೆದ್ದು ಕಡೆಗೆ ಏನಾದ್ರೂ ಗೊತ್ತಾ? ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಟಿಪ್ಪು ಭಾರತದಲ್ಲಿ ಇವತ್ತಿಗೂ ದೊಡ್ಡ ಮಟ್ಟದ ವಿರೋಧಿಗಳು ಮತ್ತು ಅಭಿಮಾನಿಗಳು ಎರಡೂ ತರದ ಜನರನ್ನ ಹೊಂದಿರೋ ವ್ಯಕ್ತಿ ಈತ ಪ್ರಾಣ ಕಳ್ಕೊಂಡು 200 ವರ್ಷ ದಾಟಿದ್ರೂ ಕೂಡ ಈತನ ಬಗ್ಗೆ ನಮ್ಮಲ್ಲಿನ್ನೂ ಕೂಡ ಚರ್ಚೆ ನಡೀತಾನೆ ಇದೆ. ಪಾಕಿಸ್ತಾನ ಕೂಡ ಈತನ ಹೆಸರಲ್ಲಿ ಒಂದು ಯುದ್ಧ ನೌಕೆಯನ್ನು ಇಟ್ಕೊಂಡಿದೆ. ಪಾಕಿಸ್ತಾನ ಟಿಪ್ಪು ಹೆಸರಲ್ಲಿ ಗಜನಿ, ಗೋರಿ ಆ ಥರದ್ದೆಲ್ಲ ಮಾಡ್ಕೊಂತಾರಲ್ಲ ಪಾಕಿಗಳು, ಆ ಸಾಲಲ್ಲಿ ಟಿಪ್ಪುವನ್ನು ಕೂಡ ಪಾಕಿಸ್ತಾನದವರು ಸೇರಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಕೆಲವರ ಪಾಲಿಗೆ ಟಿಪ್ಪು ಮತಾಂಧನಾದ್ರೆ, ಇನ್ನು ಕೆಲವರ ಪಾಲಿಗೆ ಆತ ಬ್ರಿಟಿಷರ ವಿರುದ್ಧ ಫೈಟ್ ಮಾಡಿದ್ದಾರೆ, ಹಾಗಾಗಿ ಆತನನ್ನ ಸ್ವತಂತ್ರ ಹೋರಾಟಗಾರ ಅಂತ ಕನ್ಸಿಡರ್ ಮಾಡಬೇಕ್ರಿ ಅನ್ನೋ ವಾದ ಮುಂದಿಡ್ಲಾಗತ್ತೆ. ಆತ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಲ್ರಿ, ಆತ ಹೋರಾಡಿದ್ದು ಆತನ ಸಂಸ್ಥಾನ ಉಳಿಸ್ಕೊಳ್ಳೋಕೆ ಅಂತಲೂ ಕೆಲವರು ಪ್ರತಿವಾದ ಮಾಡ್ತಾರೆ. ಇರಲಿ, ಅದೇನೇ ಇರಲಿ, ಒಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋ ಟೈಮ್ನಲ್ಲಿ ಟಿಪ್ಪು ಪ್ರಾಣ ಕಳ್ಕೊಂಡಿರೋದು ಅದು ನಿಮಗೆ ಗೊತ್ತಲ್ಲ. ಆ ಟೈಮ್ನಲ್ಲಿ ತನ್ನ ಸಾಮ್ರಾಜ್ಯಕ್ಕಾಗಿ ತನ್ನ ಮಕ್ಕಳನ್ನೇ ಪಣಕ್ಕಿಟ್ಟಿರೋದು ಕೂಡ ಗೊತ್ತಲ್ಲ ಬ್ರಿಟಿಷರ ಬಳಿ. ಆದ್ರೆ ಅದೇ ಟಿಪ್ಪುನ ಮರಿ ಮೊಮ್ಮಗಳು ಅದೇ ಬ್ರಿಟಿಷರಿಗೋಸ್ಕರ ಪ್ರಾಣ ಪಣಕ್ಕಿಟ್ಟು ಹೋರಾಡಿದ ಸ್ಟೋರಿ ನಿಮ್ಗೆ ಗೊತ್ತಾ ಸ್ನೇಹಿತರೆ? ಜರ್ಮನಿಯಂತಹ ಸೂಪರ್ ಪವರ್ ಕೂಡ ನಡುಗಿ ಹೋಗೋ ರೀತಿ ಆಕೆ ತನ್ನ ಗೂಢಚರ ಜಾಲವನ್ನ ವಿಸ್ತರಣೆ ಮಾಡಿದ್ದು ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ದಿಗಿಲು ಬೀಳ್ತೀರಿ ನೀವು. ಬ್ರಿಟಿಷರ ಪರವಾಗಿ ಈ ವರದಿಯಲ್ಲಿ ಟಿಪ್ಪು ಮೊಮ್ಮಗಳ ಅಥವಾ ಮರಿಮಗಳ ಈ ರೋಚಕ ಸ್ಟೋರಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಿಟ್ಲರ್ನ ಸೇನೆಗೆ ತಲೆನೋವಾಗಿದ್ದು ಹೇಗೆ ಈಕೆ, ಆನಂತರ ಈಕೆಯ ಕತೆ ಏನಾಯ್ತು ಮುಂದೆ, ಬ್ರಿಟಿಷರು ಇವತ್ತಿಗೂ ಟಿಪ್ಪು ಮೊಮ್ಮಗಳ ಪ್ರತಿಮೆ ಕಟ್ಟಿ ಆರಾಧಿಸೋದು ಯಾಕೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆಡ್ ಮಾಡಬಹುದಾದ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ, ಹಾಗೆ ಲೈವ್ ಇಂಟರಾಕ್ಷನ್ಗಳಲ್ಲಿ ಪಾಲ್ಗೊಳ್ಳೋಕೆ ಹಾಗೂ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ಬೆಂಬಲ ಕೊಡೋಕೆ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಿ. ಬನ್ನಿ ಆರಂಭ ಮಾಡೋಣ. ನೂರ್ ಇನಾಯತ್ ಖಾನ್, ಟಿಪ್ಪು ವಂಶದ ಬ್ರಿಟಿಷ್ ಸ್ಪೈ. ಈ ಸ್ಟೋರಿಯ ನಾಯಕಿಯ ಹೆಸರು ನೂರ್ ಇನಾಯತ್ ಖಾನ್. ಭಾರತೀಯ ಮೂಲದ ಹುಡುಗಿಯಾಗಿದ್ದ ಈಕೆ ಮೈಸೂರಲ್ಲಿದ್ದ ಟಿಪ್ಪು ಸುಲ್ತಾನ್ ಕುಟುಂಬಕ್ಕೆ ಸಂಬಂಧಿ. ಟಿಪ್ಪು ಮರಿಮೊಮ್ಮಗಳು. ಆದರೆ ಪರಿಸ್ಥಿತಿಯ ಕಾರಣದಿಂದ ಯುರೋಪಲ್ಲಿ ನೆಲೆ ಕಂಡಿದ್ದಂತಹ ಯುವತಿ. ನೂರ್ ಖಾನ್ ತಂದೆ ಇನಾಯತ್ ಖಾನ್ ಸೂಫಿ ಶಿಕ್ಷಕರಾಗಿದ್ದರು. ಇಂದಿನ ವಡೋದರಾದಲ್ಲಿ ಜನಿಸಿದ ಇನಾಯತ್ ಮೊಘಲ್ ವಂಶಸ್ಥರಾಗಿದ್ದರು. ಇವರ ತಾಯಿ ಬೇರು ಹುಡುಕಿದಾಗ ಟಿಪ್ಪು ಮತ್ತು ಹೈದರ್ ಅಲಿ ವಂಶಕ್ಕೆ ಇವರೊಂದಿಗೆ ಲಿಂಕ್ ಇತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿಪ್ಪುಗೆ ಕಾಸಿಂ ಬೀಬಿ ಅನ್ನೋ ಮಗಳಿದ್ಲು. ಈಕೆಯನ್ನ ಮೌಲಾ ಬಕ್ಷರ ಅನ್ನೋ ವ್ಯಕ್ತಿ ಮದುವೆಯಾಗಿದ್ದ. ಈ ದಂಪತಿಗೆ ಖದೀಜಾ ಬೀಬಿ ಅನ್ನೋ ಮಗಳಿದ್ಲು. ಈ ಖದೀಜಾ ಬೇಗಂ ನವಾಜ್ ಜಾದಾ ಹಶೀಂ ಮದನಿ ಅನ್ನೋ ವ್ಯಕ್ತಿಯನ್ನ ಮದುವೆಯಾಗಿದ್ರು. ಈ ದಂಪತಿಯ ಮಗನೇ ಇನಾಯತ್ ಖಾನ್. ಇವರಿಗೆ ಹುಟ್ಟುವ ಮಗಳೇ ನೂರ್ ಇನಾಯತ್ ಖಾನ್. ಬೇಸಿಕಲಿ ಇನಾಯತ್ ಖಾನ್ ಸೂಫಿ ಸಂತರು ಹಾಗೂ ವಿದ್ವಾಂಸರು. ಸಂಗೀತದಲ್ಲಿ ತಮ್ಮ ಸೂಫಿ ತತ್ವಗಳನ್ನು ಹರಡೋಕೆ ಅಂತ ಇವರು ಯುರೋಪ್, ಅಮೆರಿಕ, ರಷ್ಯಾಗೆ ಪ್ರಯಾಣ ಮಾಡ್ತಾ ಇದ್ರು. ಈ ಹೊತ್ತಲ್ಲಿ ಲಂಡನ್ನಲ್ಲಿ ಅಮೀನಾ ಬೇಗಂ ಅನ್ನೋರನ್ನ ಮದುವೆಯಾದರು. ಅಮೆರಿಕ ಮೂಲದ ಪ್ರಜೆಯಾಗಿದ್ದ ಇವರು ಮುಂಚೆ ಓರಾರೆ ಬೇಕರ್ ಅಂತ ಗುರುತಿಸ್ಕೊಳ್ತಾ ಇದ್ರು. ಮುಂದೆ ಈ ದಂಪತಿ ರಷ್ಯಾದ ಮಾಸ್ಕೋನಲ್ಲಿ ಹೋಗಿ ನೆಲೆಸಿದ್ರು. ಮೊದಲ ವಿಶ್ವಯುದ್ಧ ಶುರುವಾಗ್ತಿದ್ದಂತೆ ಈ ಕುಟುಂಬ ಲಂಡನ್ಗೆ ಬಂತು. 1920ರಲ್ಲಿ ಕುಟುಂಬ ಫ್ರಾನ್ಸ್ನ ಪ್ಯಾರಿಸ್ ಬಳಿಯ ಮುಸ್ಲಿಂ ಕುಟುಂಬಗಳಿರೋ ಒಂದು ಹಳ್ಳಿಗೆ ಶಿಫ್ಟ್ ಆದರು. 1927ರಲ್ಲಿ ನೂರ್ ತಂದೆ ಇನಾಯತ್ ಮೃತಪಟ್ಟರು. ಈ ನಡುವೆ 1914ರ ಜನವರಿ 1ನೇ ತಾರೀಕು ನೂರ್ ಖಾನ್ರ ಜನನ ಆಯಿತು. ರಷ್ಯಾದಲ್ಲೇ ಹುಟ್ಟಿದ ನೂರ್ ಚಿಕ್ಕ ವಯಸ್ಸಿಗೆ ಕುಟುಂಬದ ಜವಾಬ್ದಾರಿ ಕೂಡ ಹೊರಬೇಕಾಗಿ ಬರುತ್ತೆ ಈಕೆಗೆ. ಬಾಲ್ಯದಲ್ಲಿದ್ದಾಗಲೇ ತುಂಬ ಕಷ್ಟಪಡ್ತಾಳೆ. ಮುಂದೆ ಚೈಲ್ಡ್ ಸೈಕಾಲಜಿ ಹಾಗೂ ಸಂಗೀತ ಕಲಿತು ಅಲ್ಲಿಂದ ನೂರ್ ಖಾನ್ ಇಂಗ್ಲಿಷ್ ಹಾಗೂ ಫ್ರೆಂಚ್ ಭಾಷೆಯಲ್ಲಿ ಚಿಕ್ಕ ಮಕ್ಕಳ ಕತೆ ಹಾಗೂ ಕವಿತೆಗಳನ್ನು ಬರೆಯೋಕೆ ಶುರು ಮಾಡ್ತಾಳೆ. 1939ರಲ್ಲಿ 20 ಜಾತಕ ಟೇಲ್ಸ್ ಅನ್ನೋ ಕಥೆಯನ್ನು ಬರೀತಾರೆ. ಈ ಪುಸ್ತಕ ಬರೆಯೋಕೆ ಆಕೆಗೆ ಬೌದ್ಧ ಜಾತಕಗಳ ಕಥೆಗಳು ಪ್ರೇರಣೆಯಾಗಿದ್ವು ಅಂತ ಹೇಳ್ತಾರೆ. ಅಲ್ಲಿ ತನಕ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಇದ್ದಕ್ಕಿದ್ದಂತೆ ಯುರೋಪ್ನಲ್ಲಿ ಹಿಟ್ಲರ್ ಕಾಟ ಶುರುವಾದ ಮೇಲೆ ನೂರ್ ಜೀವನದಲ್ಲೂ ಕೂಡ ಬಿರುಗಾಳಿ ಹೇಳುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಫ್ರಾನ್ಸ್ ಮೇಲೆ
ಜರ್ಮನಿ ದಾಳಿ. ಯುದ್ಧಕ್ಕೆ ಧುಮುಕಿದ ನೂರ್ ಖಾನ್. ಊರಿಂದ ಊರಿಗೆ, ದೇಶದಿಂದ ದೇಶಕ್ಕೆ ಅಲಿತಾ ಇದ್ದ ನೂರ್ ಖಾನ್ ಕುಟುಂಬ ನೆಮ್ಮದಿಯಾಗಿ ಕೆಲ ಕಾಲ ಪ್ಯಾರಿಸ್ ಪಕ್ಕದಲ್ಲಿ ವಾಸ ಮಾಡ್ತಾ ಇತ್ತು. ಆದರೆ ಎರಡನೇ ವಿಶ್ವ ಯುದ್ಧದ ಟೈಮ್ನಲ್ಲಿ ಹಿಟ್ಲರ್ ಸೇನೆ ಪ್ಯಾರಿಸ್ ಮೇಲೆ ಸ್ಫೋಟಕ ಹಾಕಿದ ಮೇಲೆ ಮತ್ತೆ ನೂರ್ ಕುಟುಂಬ ಚೆಲ್ಲಾಪಿಲ್ಲಿ ಆಯಿತು. ಆಶ್ರಯ ಅರಸಿ 1940ರಲ್ಲಿ ಬ್ರಿಟನ್ ಕಡೆಗೆ ಹೋಗ್ತಾರೆ ಮತ್ತೆ. ಆದರೆ ಈ ರೀತಿ ಬರುವಷ್ಟರಲ್ಲಿ ನೂರ್ ಖಾನ್ ಮನಸ್ಸಲ್ಲಿ ಒಂದು ಕಿಚ್ಚು ಹತ್ತಿರತ್ತೆ. ಆ ದಾಳಿ, ಆ ಹಿಂಸೆ, ಹಿಟ್ಲರ್ ಸೇನೆಯ ಆ ಕ್ರೌರ್ಯ ಎಲ್ಲವೂ ಆಕೆಯಲ್ಲಿ ಆಕ್ರೋಶವನ್ನ ಎಬ್ಬಿಸಿರತ್ತೆ. ಹಿಟ್ಲರ್ನ ನಾಸಿಗಳನ್ನ ಹೇಗಾದ್ರೂ ಮಾಡಿ ಮಂಡಿಯೂರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ್ಲೇ ಈಕೆ ಟಿಪ್ಪು ವಂಶಸ್ಥೆ, ಟಿಪ್ಪು ಮರಿಮಗಳು ಬ್ರಿಟಿಷ್ ಸೇನೆಗೆ ಜಾಯ್ನ್ ಆಗ್ತಾಳೆ. ಯಾವ ಟಿಪ್ಪುವನ್ನ ಬ್ರಿಟಿಷರೇ ಹತ್ಯೆ ಮಾಡಿದ್ರು ಅದೇ ಬ್ರಿಟಿಷರ ಸೇನೆಗೆ ಜಾಯ್ನ್ ಆಗ್ತಾಳೆ. ನವೆಂಬರ್ 1940ರಲ್ಲಿ ವಿಮೆನ್ ಆಕ್ಸಿಲರಿ ಏರ್ ಫೋರ್ಸ್ WAAF ಜಾಯ್ನ್ ಆದ ನೂರ್ ರಾಯಲ್ ಏರ್ ಫೋರ್ಸ್ನಲ್ಲಿ ಯುದ್ಧ ಸಾಮಗ್ರಿಗಳ ಸಾಗಾಟ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಹಾಗೂ ಕಮ್ಯುನಿಕೇಶನ್ಸ್ ಜವಾಬ್ದಾರಿಯನ್ನ ತಗೊಳ್ತಾರೆ. ಅಲ್ಲಿ ನೂರ್ಗೆ ವೈರ್ಲೆಸ್ ಆಪರೇಟರ್ ಟ್ರೈನಿಂಗ್ ಕೊಡ್ಲಾಗುತ್ತೆ. ಆದ್ರೆ ನೂರ್ಗೆ ಕಮ್ಯುನಿಕೇಶನ್ ಮಾಡ್ತಾ ಕೂರೋದೆಲ್ಲ ಬೋರ್ ಅನಿಸ್ತಿರುತ್ತೆ. ವೈರ್ಲೆಸ್ ನಲ್ಲಿ ತುಂಬಾ ಅಕ್ಯುರೇಟ್ ಹಾಗೂ ಫಾಸ್ಟ್ ಆಗಿರ್ತಾರೆ. ಆದ್ರೆ ಬೋರ್ ಆಗುತ್ತೆ, ನನ್ನನ್ನು ರೆಗ್ಯುಲರ್ ಮಾಡಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ತಾರೆ. ಆಗ್ಲೇ ಅವ್ರನ್ನ ಸ್ಪೈ ಆಗಿ ಪ್ರಮೋಟ್ ಮಾಡಲಾಗುತ್ತೆ. ಸ್ಪೈ ಕೆಲಸ ಶುರು. ನಾಸಿಗಳ ವಿರುದ್ಧ ಸೇಡಿಗೆ ಬ್ರಿಟಿಷ್ ಆರ್ಮಿ ಸೇರ್ಕೊಂಡು ಆಮೇಲೆ ಬ್ರಿಟಿಷರ ಸ್ಪೈ ಆದ ನೂರ್ ಇನಾಯತ್ಗೆ ಮೊದಲು ಗೂಢಚಾರಿ ಟ್ರೈನಿಂಗ್ ಕೊಡಲಾಗುತ್ತೆ. ಸ್ಪೆಷಲ್ ಆಪರೇಷನ್ ಎಕ್ಸಿಕ್ಯೂಟಿವ್ ಅಥವಾ SOE ಆಗಿ ನೇಮಕ ಮಾಡ್ತಾರೆ. ಇವರ ಕೆಲಸ ನಾಸಿ ವಶದಲ್ಲಿರೋ ಸ್ಥಳಗಳಿಂದ ಗುಪ್ತ ಮಾಹಿತಿಯನ್ನ ಸಂಗ್ರಹ ಮಾಡಿ ಕಳಿಸೋದು. ಮೊದಲ ಬಾರಿಗೆ ನೂರನ್ನ ನಾಸಿ ವಶದಲ್ಲಿದ್ದ ಫ್ರಾನ್ಸ್ಗೆ ಕಳಿಸಲಾಗುತ್ತೆ. ಅಲ್ಲಿ ತನಕ ಲೇಡಿ ಸ್ಪೈಗಳಿಗೆ ಒಂದೇ ವೇಷ ಇರುತ್ತೆ. ಹೆಚ್ಚಾಗಿ ಕೊರಿಯರ್ ಡೆಲಿವರಿ ಮಾಡೋರ ವೇಷದಲ್ಲಿ ಬ್ರಿಟನ್ ಅವ್ರನ್ನ ಕಳಿಸ್ತಾ ಇರುತ್ತೆ. ಆದರೆ ಮೊದಲ ಸಲ ವೈರ್ಲೆಸ್ ಮೂಲಕ ಮಾಹಿತಿ ಸಂಗ್ರಹಕ್ಕೆ ನೂರ್ ನಿಯೋಜನೆಯಾಗ್ತಾರೆ. ಈ ಥರ ಮಾಡೋಕ್ಕೂ ಕಾರಣ ಇರುತ್ತೆ. ಯಾಕಂದರೆ ಆರಂಭದಲ್ಲಿ ಈಕೆ ಮಾಮೂಲಿ ಗೂಢಚಾರಣಿ ಆಗೋಕೆ ಅನ್ಫಿಟ್ ಸರ್ಟಿಫಿಕೇಟ್ ಕೊಡಲಾಗಿರುತ್ತೆ. ಕಾರಣ ನೂರ್ ಇನಾಯತ್ ನೋಡೋಕೆ ಮೃದು ಸ್ವಭಾವ, ಹೆಚ್ಚು ಧೈರ್ಯ ಇರಲಿಲ್ಲ. ಕಠಿಣ ತನಿಖೆ ಅಥವಾ ಸ್ವಲ್ಪ ಗದರಿಸಿ ಕೇಳಿದ್ರೆ ಬಾಯಿ ಬಿಟ್ಬಿಡ್ತಾರೆ ಅನ್ನೋದು ಇವ್ರ ಮೇಲೆ ರಿಪೋರ್ಟ್ ಬಂದಿರುತ್ತೆ. ಆಗಲ್ಲ ಇವ್ರ ಕೈಲಿ ಅಂತ. ಇವರನ್ನ ಟ್ರೈನ್ ಮಾಡಿದ ಹಲವು ಹಿರಿಯ ಅಧಿಕಾರಿಗಳು ಕೂಡ ಈಕೆ ಸ್ಪೈ ಆಗೋಕೆ ಅನ್ಫಿಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹೀಗಾಗಿ ಟೈಪಿಂಗ್ ಮತ್ತು ವೈರ್ಲೆಸ್ ಆಪರೇಟರ್ ವಿಚಾರದಲ್ಲಿ ಫಾಸ್ಟ್ ಇದ್ದ ನೂರ್ ತಾನು ವೈರ್ಲೆಸ್ ಕೆಲಸದಲ್ಲೇ ಗೂಢಚರ್ಯ ಮಾಡ್ತೀನಿ ಅಂತ ಕೇಳ್ಕೊಳ್ತಾರೆ. ಹಾಗಂತ ಅದೇನು ಸಣ್ಣ ಕೆಲಸ ಆಗಿರೋದಿಲ್ಲ. ಇದು ಕೂಡ ತುಂಬಾ ಚಾಲೆಂಜಿಂಗ್ ಹಾಗೂ ಡೇಂಜರಸ್ ಜಾಬ್ ಆಗಿತ್ತು. ಇದೇ ಕಾರಣಕ್ಕೆ ಈ ಮಿಷನ್ ಮೇಲೆ ಹೋಗೋ ಮುನ್ನ ನೂರ್ ಸಹೋದರ ವಿಲಾಯತ್ ತನ್ನ ಅಕ್ಕನಿಗೆ ನೀನು ಹೋಗೋದು ಬೇಡ ಅಂತ ಹೇಳಿರ್ತಾರೆ. ಜೊತೆಗೆ ನೂರ್ ಖಾನ್ರ ಹಿರಿಯ ಅಧಿಕಾರಿಗಳು ಕೂಡ ನೋಡೋ ಸೇಫ್ ಅಲ್ಲ, ನೀನು ಬದುಕೋದು ಕಷ್ಟ ಅಂತ ಹೇಳಿರ್ತಾರೆ. ಆದರೂ ಕೂಡ ಇದನ್ನು ಕೇಳದ ನೂರ್ 1943ರಲ್ಲಿ ಒಂದು ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡಿ ನಾಸಿ ವಶದಲ್ಲಿದ್ದ ಫ್ರಾನ್ಸನ್ನ ರೀಚ್ ಆಗ್ತಾರೆ. ಇಲ್ಲಿಂದ ನೂರ್ ಇನಾಯತ್ ರೋಚಕ ಜರ್ನಿ ಶುರುವಾಗುತ್ತೆ, ಸ್ಪೈ ಜರ್ನಿ. ಆಗ ಹಿಟ್ಲರ್ನ ನಾಸಿ ವಶದಲ್ಲಿದ್ದ ಫ್ರಾನ್ಸ್ ಭಾಗದಿಂದ ಗೂಢಚರ್ಯ ಮಾಡಿ ಅಲ್ಲಿ ಆಲ್ರೆಡಿ ಇದ್ದ ಬ್ರಿಟಿಷ್ ಗೂಢಚರ್ಯರೊಂದಿಗೆ ಲಿಂಕ್ ಸಾಧಿಸಿ ಎಲ್ಲ ಮಾಹಿತಿಯನ್ನು ಅಗ್ರಿಗೇಟ್ ಮಾಡಿ ಲಂಡನ್ಗೆ ಕಳಿಸಬೇಕಾಗಿತ್ತು ಗುಪ್ತವಾಗಿ. ಎಲ್ಲಿ ಅಲೈಡ್ ಫೋರ್ಸಸ್ನ ಸೈನಿಕರಿಗೆ ಮದ್ದುಗುಂಡು ಬೇಕು, ಯಾವ ಜಾಗವನ್ನು ಆಕ್ರಮಿಸೋಕೆ ನಾಸಿಗಳು ಪ್ಲಾನ್ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಆಹಾರ ಸಂಗ್ರಹ ಇದೆ, ಯಾವ ಕಡೆ ವೈರಿ ಪಡೆ ಕಷ್ಟಪಡ್ತಾ ಇದೆ, ಎಲ್ಲಿಂದ ಬಂದರೆ ಜರ್ಮನಿಯನ್ನು ಹೊಡಿಬಹುದು ಇತ್ಯಾದಿ ನಿರ್ಣಾಯಕ ಮಾಹಿತಿಯನ್ನು ಫ್ರಾನ್ಸ್ನಿಂದ ಕದ್ದು ಈಕೆ ತನ್ನ ಜೀವವನ್ನು ಹೇಗೋ ಉಳಿಸ್ಕೊಂಡು ಆಮೇಲೆ ಈ ಮಾಹಿತಿಯನ್ನು ಲಂಡನ್ಗೆ ಕಳಿಸಬೇಕಾಗಿತ್ತು. ಈ ಮಾಹಿತಿಯನ್ನು ಆಧರಿಸಿ ಲಂಡನ್ನಲ್ಲಿ ಬ್ರಿಟಿಷ್ ಸೇನೆ ಪ್ಲಾನ್ ಮಾಡಬೇಕಾಗಿತ್ತು ಮುಂದಿನ ಹೆಜ್ಜೆ ಹೇಗಿಡಬೇಕು ಅಂಥೇಳಿ. ಇಷ್ಟೆಲ್ಲ ಮಾಡೋ ಟೈಮ್ನಲ್ಲಿ ನಾಸಿ ಪೊಲೀಸ್ ಸ್ಪೈಗಳಿಂದ, ಗೆಸ್ಟ್ ಆಫ್ ಹೋಗಳಿಂದ ಇವರು ಹುಷಾರಾಗಿರಬೇಕಾಗಿತ್ತು. ವೈರ್ಲೆಸ್ ಟ್ರಾನ್ಸ್ಮಿಟರ್ ಡಿಟೆಕ್ಟ್ ಆದರೆ ಈಕೆ ಪ್ರಾಣ ಹೋಗ್ತಾ ಇತ್ತಲ್ವಾ, ಸೊ ಕೇರ್ಫುಲ್ ಆಗಿರಬೇಕಾಗಿತ್ತು. ಹಾಗೆ ಜರ್ಮನಿ ತನ್ನ ಸೇನೆಯೊಳಗೂ ಗೂಢಚರರನ್ನು ಬಿಟ್ಟು ಕೌಂಟರ್ ಇಂಟೆಲಿಜೆನ್ಸ್ ಮಾಡ್ತಾ ಇತ್ತು. ಹೀಗಾಗಿ ಯಾವುದೇ ಆ್ಯಂಗಲ್ನಲ್ಲಿ ನೋಡಿದ್ರೂ ಕೂಡ ಅತ್ಯಂತ ರಿಸ್ಕಿ ಕೆಲಸವನ್ನು ವರ್ಲ್ಡ್ ವಾರ್ ಟೈಮ್ನಲ್ಲಿ ಈಕೆ ನಿಭಾಯಿಸ್ತಾ ಇದ್ರು. ಜೊತೆಗೆ ಮಾಹಿತಿ ಸೆಂಡ್ ಕೊಟ್ಟೆ ಹೋಯ್ತು ಅಂತಲ್ಲ, ಅದು ರೀಚ್ ಆಯ್ತಾ ಇಲ್ವಾ ಅನ್ನೋ ಕನ್ಫರ್ಮೇಷನ್ ಕೂಡ ಪಡಿಬೇಕಾಗ್ತಾ ಇತ್ತು, ಎಲ್ಲರೂ ಮತ್ತೆ ಕಳಿಸ್ಬೇಕಾಗ್ತಿತ್ತು. ಇವಾಗಿನ ಥರ ಎನ್ಕ್ರಿಪ್ಟೆಡ್ ಮೆಸೇಜಿಂಗ್ ಆ್ಯಪ್ಸ್ ಎಲ್ಲ ಇರ್ತಾ ಇರಲಿಲ್ವಲ್ಲ ಅವಾಗ. ಆಪರೇಟರ್ಗಳು ಗಂಟೆಗಟ್ಟಲೆ ಮೆಸೇಜ್ಗಾಗಿ ಕಾಯಬೇಕಾಗ್ತಿತ್ತಲ್ವ. ಜೊತೆಗೆ ಕಂಟಿನ್ಯೂಸ್ ಕಳ್ಸೋಕ್ಕೂ ಆಗಲ್ಲ. 20 ನಿಮಿಷಕ್ಕಿಂತ ಹೆಚ್ಚಿನ ಕಾಲ ಟ್ರಾನ್ಸ್ಮಿಟರ್ ಆನ್ ಇದ್ರೆ ನಾಸಿ ಸೈನಿಕರಿಗೆ ಬ್ರಿಟನ್ ಸ್ಪೈಗಳ ಸಿಗ್ನಲ್ ಸಿಕ್ಬಿಡ್ತಾ ಇತ್ತು. ಬಂದು ಹುಡುಕಿ ಹೊಸಕ್ಕೆ ಹಾಕ್ತಾ ಇದ್ರು. ದೊಡ್ಡ ದೊಡ್ಡ ಟ್ರಾನ್ಸ್ಮಿಟರ್ಗಳನ್ನು ಜರ್ಮನಿಯ ಕಣ್ ತಪ್ಪಿಸಿ ಸಾಗಿಸೋದು ಕೂಡ ಕಷ್ಟ ಇತ್ತು. ಇದೇ ಕಾರಣಕ್ಕೆ 1943ರಲ್ಲಿ ಈ ಆಪರೇಟರ್ಗಳ ಜೀವಿತಾವಧಿಯನ್ನು ಬರೀ 6 ವಾರಗಳಿಗೆ ಮಾತ್ರ ಇಳಿಸಲಾಗುತ್ತೆ. ಅಂದರೆ ನಾಸಿ ಏರಿಯಾದಲ್ಲಿದ್ದ ಆಪರೇಟರ್ಗಳು ಹೆಚ್ಚು ಅಂದರೆ ಆವರೇಜ್ ಆಗಿ ಇಷ್ಟು ದಿನ ಮಾತ್ರ ಬದುಕ್ತಾ ಇದ್ರು, ಜಸ್ಟ್ 6 ವಾರ. ಆ ರೀತಿಯೇ ಸ್ಪೈಗಳನ್ನು ರಿಕ್ರೂಟ್ ಮಾಡಬೇಕಾಗಿತ್ತು. ಓಕೆ, ಇಷ್ಟು ಜನ ಇದ್ದಾರೆ, ಅವ್ರು ಹೋಗಿ 6 ವಾರ ಆಯಿತು, ಇವರು ಸಾಯ್ತಾರೆ, ಇವರು ಹೊಸದಾಗಿ ರಿಕ್ರೂಟ್ ಮಾಡಿ ಅಂಥೇಳಿ ಆ ರೀತಿ ಪ್ಲಾನ್ ಮಾಡ್ಕೊಳ್ತಾ ಇದ್ರು.
6 ವಾರ ಅಷ್ಟೇ ಲೈಫ್ ಸ್ಪ್ಯಾನ್, ಜೀವಿತಾವಧಿ. ಇಂಥ ಪರಿಸ್ಥಿತಿಯಲ್ಲಿ ಈ ನೂರ್ ಇನಾಯತ್ ಫ್ರಾನ್ಸ್ನಲ್ಲಿ ಮೆಡಲಿನ್ ಅನ್ನೋ ಕೋಡ್ ನೇಮ್ ಇಟ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ರು. ಫ್ರಾನ್ಸ್ನಲ್ಲಿ ನೂರ್ ಜೀನ್, ಮೇರಿ ರೆನ್ನರ್, ನೋರಾ ಬೇಕರ್ ಹೀಗೆ ಹಲವು ಹೆಸರುಗಳನ್ನು ಪದೇ ಪದೇ ಚೇಂಜ್ ಮಾಡಿದ್ರು. ಜೊತೆಗೆ ಮುಂಚೆ ಫ್ರಾನ್ಸ್ನಲ್ಲಿ ಇದ್ದ ಅನುಭವ ಇದ್ದಿದ್ರಿಂದ ಫ್ರೆಂಚ್ ಅನ್ನ ತುಂಬಾ ಸ್ಪಷ್ಟವಾಗಿ ಮಾತನಾಡೋಕ್ಕೂ ಬರ್ತಾ ಇತ್ತು. ಅದು ಸ್ವಲ್ಪ ಹೆಲ್ಪ್ ಮಾಡ್ತು. ಪ್ಯಾರಿಸ್ನಲ್ಲಿ ನರ್ಸ್ ಆಗಿ, ಥಿಯೇಟರ್ ನಟಿಯಾಗಿ ನಾನಾ ವೇಷವನ್ನ ಧರಿಸ್ಕೊಂಡು ಲಂಡನ್ಗೆ ಮಾಹಿತಿ ಕೊಡೋ ಕೆಲಸವನ್ನ ಮಾಡ್ತಾನೆ ಇದ್ರು. ಜರ್ಮನಿ ಸೇನೆಯ ಸರಕು ಸಾಗಾಟ ಮಾರ್ಗ, ಚೆಕ್ ಪೋಸ್ಟ್ಗಳು, ಅವರ ಆಹಾರ ಸಾಮಗ್ರಿಯ ಮಾಹಿತಿ ಎಲ್ಲವನ್ನ ಕಳಿಸ್ಕೊಡ್ತಾ ಇದ್ರು. ಆಗ ಹಿಟ್ಲರ್ನ ವಶದಲ್ಲಿದ್ದ ಪ್ಯಾರಿಸ್ನಲ್ಲಿ ನಾಸಿಗಳ ಕಂಟೋನ್ಮೆಂಟ್ ಏರಿಯಾದಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಸುತ್ತಾಡಿ ಅಮೂಲ್ಯವಾದ ಗುಪ್ತಚರ ಮಾಹಿತಿಯನ್ನ ಲಂಡನ್ಗೆ ಕಳಿಸ್ಕೊಟ್ರು. ಈ ಎಲ್ಲ ಮಾಹಿತಿಯಿಂದ ಬ್ರಿಟಿಷರಿಗೆ ಜರ್ಮನಿ ಮೇಲೆ ನಿರ್ಣಾಯಕ ದಾಳಿಗಳನ್ನ ಮಾಡೋಕೆ, ಕರಾರುವಕ್ಕಾಗಿ ಸರ್ಜಿಕಲ್ ಆಗಿ ಟಾರ್ಗೆಟೆಡ್ ಆಗಿ ಸ್ಟ್ರೈಕ್ಗಳನ್ನ ಮಾಡೋಕೆ, ಸ್ಫೋಟಕಗಳನ್ನ ಡ್ರಾಪ್ ಮಾಡ್ತಾ ಹೋಗೋಕೆ ಹೆಲ್ಪ್ ಆಗತ್ತೆ. ಸಿಕ್ಕಿ ಬಿದ್ದಿದ್ದು ಹೇಗೆ? ಎಸ್, ಸಾಕಷ್ಟು ತಿಂಗಳ ಕಾಲ ಬ್ರಿಟನ್ಗೆ ಸೂಕ್ಷ್ಮ ಮಾಹಿತಿ ಕೊಡ್ತಾ ಇದ್ದ ನೂರ್ ಇನಾಯತ್ ಟಿಪ್ಪು ಮರಿಮಗಳು ಪ್ಯಾರಿಸ್ನಲ್ಲಿ ಒಂದಿನ ನಾಸಿ ಪೊಲೀಸ್ ಗೆಸ್ಟಪೋ ಕೈಗೆ ಸಿಕ್ಕಿಬಿಡ್ತಾರೆ. ರೇನೆ ಗ್ಯಾರಿ ಅನ್ನೋ ಫ್ರೆಂಚ್ ಮಹಿಳೆ ಜರ್ಮನ್ ಪೊಲೀಸರಿಗೆ ಮಾಹಿತಿಯನ್ನು ಲೀಕ್ ಮಾಡಿಬಿಡ್ತಾರೆ. ಹಣದ ಆಸೆಯಿಂದ ನೂರ್ ಇರೋ ಸ್ಥಳವನ್ನ ಲೀಕ್ ಮಾಡಿಬಿಡ್ತಾರೆ. ಅಲ್ಲಿ ಬಂಧನ ಆದ ಬಳಿಕ ನೂರನ್ನ ಪ್ಯಾರಿಸ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ವಿಚಾರಣೆಗೊಳಪಡಿಸಲಾಗುತ್ತೆ. ಇನ್ನಷ್ಟು ಮಾಹಿತಿ ಬಿಟ್ಕೊಡುವಂತೆ ಜರ್ಮನ್ ಪೊಲೀಸರು ಚಿತ್ರಹಿಂಸೆ ಕೊಡ್ತಾರೆ ನೂರ್ಗೆ. ಆದರೆ ನೂರ್ ಮಾತ್ರ ತನ್ನ ಸಹಚರರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಲ್ಲ. ಕೊನೆಗೆ ನವೆಂಬರ್ 1943ರಲ್ಲಿ ನೂರನ್ನ ಪ್ಯಾರಿಸ್ನಿಂದ ಜರ್ಮನ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಹಲವು ಬಾರಿ ಜೈಲಿನಿಂದ ಪರಾರಿಯಾಗೋಕೆ ನೂರ್ ಪ್ರಯತ್ನ ಪಟ್ಟರೂ ಕೂಡ ಸಕ್ಸಸ್ ಸಿಗೋದಿಲ್ಲ. ಜರ್ಮನ್ ಜೈಲುಗಳಲ್ಲಿ ಈಕೆಯನ್ನ ಬೇಡಿ ಹಾಕಿ ಬಂಧನದಲ್ಲಿಟ್ಟಿರ್ತಾರೆ. ಹಿಟ್ಲರ್ನ ನಾಜಿಗಳು ಈಕೆಯನ್ನು ಅತ್ಯಂತ ಭದ್ರತೆಯ ಜೈಲಿಗೆ ಹಾಕಿರ್ತಾರೆ. ಯಾಕಂದ್ರೆ ಬ್ರಿಟಿಷ್ ಆಪರೇಟಿವ್ಗಳ ಪ್ರಾಮುಖ್ಯತೆ ನಾಜಿಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. 1 ವರ್ಷದ ಬಳಿಕ ಮ್ಯೂನಿಕ್ ಸಮೀಪದ ಡಕಾವೋದ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ 1944ನೇ ಇಸವಿಯ ಸೆಪ್ಟೆಂಬರ್ 13ನೇ ತಾರೀಕು ನೂರ್ ಇನಾಯತ್ರನ್ನ ಫಿನಿಶ್ ಮಾಡಲಾಗುತ್ತೆ. ಮರಣದಂಡನೆ ಕೊಟ್ಟು ಜಾರಿ ಮಾಡಲಾಗುತ್ತೆ. ಈ ಮೂಲಕ ನಾಸಿಗಳ ವಿರುದ್ಧ ಸೇಡು ಆಕೆಯನ್ನು ರಷ್ಯಾ ನೆಲದಿಂದ ಲಾಸ್ಟ್ಗೆ ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಸಾಯೋ ರೀತಿ ಮಾಡಿರುತ್ತೆ ಟಿಪ್ಪು ಮರಿಮಗಳನ್ನು. ಆದರೆ ಸ್ನೇಹಿತರೆ, ನೂರ್ ಇನಾಯತ್ರ ಈ ಎಲ್ಲ ಧೈರ್ಯವನ್ನ ಪರಿಗಣಿಸಿ ಗೌರವಿಸಿ ಹಲವು ಪ್ರಶಸ್ತಿ ಮತ್ತು ಬಿರುದುಗಳನ್ನು ಬ್ರಿಟಿಷರು ಕೊಡ್ತಾರೆ. 1949ರಲ್ಲಿ ನೂರ್ಗೆ ಬ್ರಿಟನ್ನ ಜಾರ್ಜ್ ಕ್ರಾಸ್ ಬಿರುದು ಕೊಡಲಾಗುತ್ತೆ. ಅತ್ಯುನ್ನತ ನಾಗರಿಕ ಶೌರ್ಯ ಪ್ರಶಸ್ತಿ ಇದು ಬ್ರಿಟಿಷರದು. ಹಾಗೆ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಅಂತ ಕೂಡ ಈಕೆ ಕರೆಸ್ಕೊಳ್ತಾರೆ. ಹಾಗೆ ಫ್ರಾನ್ಸ್ನ ಕ್ರಾಯಿಕ್ಸ್ ಡಿ ಗೇರ್ ಪ್ರಶಸ್ತಿಯನ್ನ ಕೂಡ ನೂರ್ಗೆ ಕೊಡಲಾಗುತ್ತೆ. ನೆಕ್ಸ್ಟ್ 2012ರಲ್ಲಿ ಲಂಡನ್ನ ಗೋಲ್ಡನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ನೂರ ಕಂಚಿನ ಪ್ರತಿಮೆಯನ್ನ ಕೂಡ ಹಾಕಲಾಗುತ್ತೆ. ಒಟ್ಟಾರೆ ಬ್ರಿಟಿಷರು ಮತ್ತು ಫ್ರೆಂಚರು ದೊಡ್ಡ ಪ್ರಮಾಣದಲ್ಲಿ ಇವ್ರನ್ನ ಸ್ಮರಿಸ್ತಾರೆ. ಬ್ರಿಟನ್ ಅಂತೂ ಇವತ್ತಿಗೂ ಈಕೆಯನ್ನ ಗ್ರೇಟೆಸ್ಟ್ ಸ್ಪೈಗಳಲ್ಲಿ ಒಬ್ಬರನ್ನಾಗಿ ಗುರುತಿಸುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಟಿಪ್ಪು ಮರಿಮಗಳು ಬ್ರಿಟಿಷರ ಪರವಾಗಿ ಹೋರಾಡಿ ಹಿಟ್ಲರ್ ವಿರುದ್ಧ ಹೋರಾಡಿ ಕಡೆಗೆ ಹೇಗೆ ಹಿಟ್ಲರ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಪ್ರಾಣ ಕಳ್ಕೊಳ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ, ಜಾಸ್ತಿ ಪರಿಚಯ ಇಲ್ಲದ ಇತಿಹಾಸದ ಪುಟವನ್ನ ತಿರುಗಿ ಹಾಕೋ ಪ್ರಯತ್ನ. ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.